ತಾಕತ್ತಿದ್ರೆ ನಾಳೆ ನೋಟಿಸ್ ಕೊಳ್ಳಿ ನೋಡೋಣ. ಹಾಗಾದ್ರೆ ನಾಳೆನೇ ಕೊಳ್ಳಿ ನೋಟಿಸು. ಎತ್ತಿದ್ರೆ ನೋಟಿಸ್ ಕೊಟ್ರೆ ಅವರು ಇವ್ರ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ, ದಾಟೋಗಿದೆ, ಎಲ್ಲ ಮೀರೋಗಿದೆ. ಇಲ್ಲಿ ಏನು ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ, ಇಷ್ಟು ದಿನ ನಾನು ಕಾಪಾಡ್ಕೊಂಡ್ಬಂದಿರೋ ಮುಂದಿನ ದಿನಗಳು ನನ್ನ ಮಗನ ಕಾಪಾಡಿ. ನೀವು ನಿಮ್ಮ ಮನೆಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ, ರಾಜ್ಯಕ್ಕೋಸ್ಕರ ನಿಮ್ಮಲ್ಲಿ ಯಾವುದೇ ಕಾಳಜಿ ಇಲ್ಲ. ಜನಗಳ ಪರವಾಗಿ ನೀವೇನಾದ್ರೂ ಈ ಮಾತನ್ನು ಹೇಳಿದಿದ್ರೆ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಜನ ಎದ್ದು ಬಂದು ನಿಮ್ಮ ಸಪೋರ್ಟ್ ಕೊಟ್ಟಿರ್ತಕ್ಕಂಥವ್ರು ನೋಡ್ಕೊಳ್ಳಿ ನನ್ನ ಮಗನ ಇಲ್ಲಿದ್ದಾನೆ ಹಿಂದೆ ಇಷ್ಟು ದಿನ ನನ್ನ ಕಾಪಾಡಿದ್ರಿ. ಇವರಲ್ಲಿ ಏನಾಗಿದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಉಳಿಸಿ ಅನ್ನಲಿಲ್ಲ, ಅವರು ಮಗನ ಉಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾವ ದುರ್ಗತಿ ಆಮೇಲೆ ಇಲ್ಲಿ ಅತಿ ಹಿರಿಯ ಮುಖಂಡರುಗಳಿದ್ದಾರೆ, ದೊಡ್ಡವರಿದ್ದಾರೆ. ದೇಶಪಾಂಡೆ ಅವರಂತವ್ರಿದ್ದಾರೆ, ಈಗ ಎಚ್ ಕೆ ಪಾಟೀಲ್ ಅಂತವ್ರಿದ್ದಾರೆ. ರಾಯರೆಡ್ಡಿ ಏನಂತ ಹೇಳ್ತಾರೆ, ನಂಬರ್ ಗೇಮ್ ಒಂದ್ಸತಿ ಹೇಳ್ತಾರೆ. ನಂಬರ್ ಗೇಮ್ ಇಲ್ಲಿ ಪ್ರಮುಖ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಮಾತಿಗೆ ನೀವು ಏನಾದರೂ ಸಭೆ ಕರೆದ್ರೆ ಸಭೆ ತೀರ್ಮಾನಕ್ಕಿಂತ ನಂಬರ್ ಗೇಮ್ ಅಂತಾರೆ. ಇವರಂತಾರೆ ನಂಬರ್ ಗೇಮ್ ನಮ್ಗೆ ಅವಶ್ಯಕತೆ ಇಲ್ಲ ಅಂತಾರೆ. ಮತ್ತೆ ಇವರು ಗ್ರೂಪ್ ಪಾರ್ಟಿಗಳು ಮಾಡ್ಕೋತಾರೆ. ದಿನ ಬೆಳಗಾದ್ರೆ ಹೇಳ್ತಾರೆ ಒಂದೇ ಒಂದು ಮಾತನ್ನ, ನಾನು ಕೇವಲ ಕುರ್ಚಿಗೋಸ್ಕರನೇ ನಾನು ನಡೀತಾ ಇರ್ತಕ್ಕಂಥ ವಿಚಾರಗಳೆಲ್ಲ ಕೂಡ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಕೂಡ, ನಾ ಕೊಡೆ ನೀ ಬಿಡೆ, ಶೂನ್ಯ ಆಗಿದೆ ಅಂತ. ಬಿಜೆಪಿ ಜೆಡಿಎಸ್ ನ ವಕ್ತಾರರು ಹೇಳೋದನ್ನ ಕೇಳಿಸ್ಕೊಂಡ ಮೇಲೂ ಅದ ಹೆಂಗೆ ನೀವು ಸುಭಿಕ್ಷಾ ಅಂತ ಇದ್ದೀರಿ, ಅದ ಹೆಂಗೆ ನೀವು ರಾಜ್ಯ ಮಾದರಿ ಅಂತ ಹೇಳ್ತಿದ್ದೀರಿ, ಉತ್ತರ ಕೊಡ್ಬೇಕು. ವೆರಿ ಗುಡ್, ಒಳ್ಳೆ ಪ್ರಶ್ನೆನೆ. ನೋಡಿ, ರಾಜ್ಯದಲ್ಲಿ 4,48,000 ಕೋಟಿ ರೂಪಾಯಿ ನಾವು ಮಾಡಿರೋ ಬಜೆಟ್. ಅದರೊಳಗೆ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೂ 84,000 ಕೋಟಿ ಇಟ್ಟಿದ್ದೀವಿ. ವ್ಯತ್ಯಾಸ ಮಾಡಬೇಡಿ. 84,672 ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಆಯ್ತು. ನೀವು ನೆಟ್ ನೀವು ಕ್ಯಾಲ್ಕುಲೇಟ್ ಮಾಡಿ, ನಾನು ಗ್ರಾಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. 84,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೂ ಇಟ್ಟಿದ್ದೀವಿ ನಾವು. ಆಮೇಲೆ ಗ್ಯಾರಂಟಿ ಯೋಜನೆಗಳು ಕೂಡ ಗ್ರಾಸ್ ಕ್ಯಾಲ್ಕುಲೇಟ್ ಮಾಡಿದ್ರು 10,000 ಕೋಟಿ ವ್ಯತ್ಯಾಸ ಬರುತ್ತೆ. ಅದನ್ನ ಕೊಡೋರು ಯಾರು? ಈಗ ಒಂದ್ ಮಾತು ಅದು ಯಾರನ್ನ ತಲುಪ್ತಾ ಇದೆಯೋ ಗೊತ್ತಿಲ್ಲ. ಶ್ರೀಪಾದ್, ನಿಮ್ಮ ಮಾತು ಈಗ ಕೇಂದ್ರ ಸರ್ಕಾರ ತನ್ನ ಬಜೆಟ್ ಗಾತ್ರ ಇದೆಯಲ್ಲ 54 ಲಕ್ಷ ಕೋಟಿ ರೂಪಾಯಿ, ತನ್ನ ಬಜೆಟ್ ಗಾತ್ರದ 26% ಕೇವಲ ಬಡ್ಡಿ ಕೊಡುತ್ತೆ. ಅಂದ್ರೆ 14,04,000 ಕೋಟಿ ರೂಪಾಯಿ ಕೇವಲ ಬಡ್ಡಿ ಕೊಡುತ್ತೆ. ಕೇವಲ ಬಡ್ಡಿಗೆ ನಮ್ಮ ದುಡ್ಡು, ನಮ್ಮ ತೆರಿಗೆ, ನಮ್ಮ ಶ್ರಮ ದುಡ್ಡು ತೆಗೆದುಕೊಂಡು ವಾಪಸ್ ತಗೊಳ್ತಾರಲ್ಲ. ತೆರಿಗೆ ಡೆವಲ್ಯೂಷನ್ ಕೊಡೋದಿಲ್ಲ, ನಮಗೆ ಡೆವಲ್ಯೂಷನ್ ಅಲ್ಲೂ ಕಡಿಮೆ ಕೊಡ್ತಾರೆ, ಯೋಜನೆಗಳು ಕೊಡೋದಿಲ್ಲ, ಪಾಲ್ ಕೊಡೋದಿಲ್ಲ. ಆದ್ರೂ ಕೂಡ ಕೇವಲ ಕೆಲವು ರಾಜ್ಯಗಳಿಗೆ, ಉತ್ತರ ಭಾರತ ಕೆಲವು ರಾಜ್ಯಗಳಿಗೆ, ಕೆಲವು ಉದ್ಯಮಿಗಳಿಗೆ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಯಾವುದು ಚಂದ್ರಶೇಖರ್ ಹೇಳಿದ್ದು ಏನಂತ? 74,000 ನಾನು ಅವ್ರನ್ನ ಡಿಸ್ಪ್ಯೂಟ್ ಮಾಡಕ್ ಹೋಗೋದಿಲ್ಲ. ನಾನು 84,000 ಕೋಟಿ ರೂಪಾಯಿ ಅಂತ ನಾನು ಏನ್ ಹೇಳ್ತೀನಿ, ಬಜೆಟ್ ಕಾಪಿ ಪ್ರಕಾರ 84,000 ಕೋಟಿ ರೂಪಾಯಿ ಆಯ್ತಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ. ರಾಜ್ಯದಲ್ಲಿ 74,680 ಕೋಟಿ, 1 ರೂಪಾಯಿ ಆದ್ರೂ ಕೂಡ 1 ರೂಪಾಯಿ ನನ್ನಲ್ಲಿ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡಿ. ಇವಾಗ 74,682 1 ರೂಪಾಯಿ ಎಕ್ಸ್ಟ್ರಾ ಆದ್ರೂ ಕೂಡ ನೀವು ಹೇಳ್ತೀನಿ ಚಾಲೆಂಜ್ ರೆಡಿ ಆಗ್ತೀನಿ, ನೀವು ಸರಿ ಆಗ್ತೀರಾ? ಈಗ ನೋಡಿ, ನಾನು ಒಂದು ಸಿಂಪಲ್ ಆಗಿ ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ, ನೀವು ನಾನು ನಿಮ್ಮಿಂದ ಶಾಖೆಯಿಂದ ಬಂದವನಲ್ಲ ಸುಳ್ಳು ಹೇಳಕ್ಕೆ. ನಾನು ಶಾಖೆಯಿಂದ ಬಂದವನಲ್ಲ ಸುಳ್ಳು ಹೇಳಕ್ಕೆ. ಶಾಖೆಯಿಂದ ಬಂದವರು ಈಗ 4,41 ಲಕ್ಷ ದಲಿತರ ಬೀದಿಗೆ ಬಿಡ್ತಿರ್ಲಿಲ್ಲ. ಇವತ್ತು ನೋಡಿ ತಗೊಂಡು ಹೋದ್ರು. ಹಿಂದುಳಿದವರಿಗೆ ಮತ್ತೆ ದಲಿತರಿಗೆ ಸೇರಿ ಎಲ್ಲರಿಗೆ 532 ಕೋಟಿ, ಒಂದೇ ಒಂದು ಸಮುದಾಯದ ಶಾಲಾಭಿವೃದ್ಧಿಗೆ 1,000 ಕೋಟಿ. ಶ್ರೀಪಾದ್, ಶಾಖೆಗೆ ಹೋಗಿ ಮನುಷ್ಯತ್ವ ಬಂದಿರೋದು, ಶಾಖೆಗೆ ಹೋಗಿ ದಲಿತರಿಗೆ ಚೆಕ್ ತಗೊಂಡ್ರು, ಶಾಖೆಗೆ ಹೋದವರು ನೀವೆಲ್ಲ ಶಾಖೆಯಿಂದ ಕಲ್ಸ್ಕೊಂಡ್ಬಂದಿದ್ದೆ. ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ರು, ವಿಷಯಾಂತರ ಬೇಡ, ಇದು ನಮ್ಮ ವಿಷಯ ಅಲ್ಲ. ಪ್ಲೀಸ್ ಕಮ್ ಟು ದ ಪಾಯಿಂಟ್. ಮೋದಿನೂ ಕೂಡ ಜೈಲ್ಗೆ ಹೋಗ್ತಾರೆ, ಆದ್ರೆ ಇಂಥ ಕೆಲಸ ಮಾಡ್ತಾರೆ. ಮೋಹನ್ ಭಾಗವತ್ ಹೇಳವ್ರೆ ಮುಂದಿನ ಉತ್ತರಾಧಿಕಾರಿ. ವಿಷಯಕ್ಕೆ ಅದನ್ನೇ ಹೇಳ್ತಿರೋದು. 4,41,00,000 ಜನತೆಗೆ ನಾವು ಅನ್ನಭಾಗ್ಯ ಯೋಜನೆ ಕೊಟ್ಟಿರೋದು, ಇಂದಿರಾ ಕಿಟ್ ಕೊಡ್ತಾ ಇರ್ತಕ್ಕಂಥದ್ದು. 1,65,00,000 ಕುಟುಂಬಗಳಿಗೆ
ಶೂನ್ಯ ಬಿಲ್ ಈಗ ಗೃಹ ಜ್ಯೋತಿ ಮುಖಾಂತರ ಶೂನ್ಯ ಬಿಲ್ ನಮ್ಮ ನಮ್ಮ ಯೋಜನೆ, ಇದು ನಮ್ಮ ಯೋಜನೆ. ಮೋದಿ ಏನಾದ್ರು ಈ ತರ ಒಂದೇ ಒಂದು ಯೋಜನೆ ಕೊಟ್ಟಿದ್ದಾರೆ ಕೇಳಿ. ಮೋದಿ ಏನಾದ್ರು ಈ ತರ ಒಂದೇ ಒಂದು ಯೋಜನೆ ಕೊಟ್ಟಿದ್ದಾರೆ ಕೇಳಿ. ಕಳೆದ 12 ವರ್ಷಗಳಲ್ಲಿ ಮೋದಿ ಒಂದೇ ಒಂದು ಯೋಜನೆ ಕರ್ನಾಟಕ ಜನತೆಗೆ ನೇರವೇ ಅನುಕೂಲ ಆಗುವಂತ ಒಂದೇ ಒಂದು ಯೋಜನೆ ಕೊಟ್ಟಿರಲಿ. ನಾವು ತಂದಿರ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮೋದಿ ಅವರು ಮಾಡ್ಕೊಳ್ಳಕ್ಕೆ ಗೃಹಲಕ್ಷ್ಮಿಗೆ ಹೋಗ್ತಾ ಇದ್ದೀವಿ. ನಮ್ಮ ಪ್ರಶ್ನೆ ನಿಮ್ಮದೇ ಪಕ್ಷದ 20 ರಿಂದ 30 ಶಾಸಕರುಗಳು ಇವತ್ತು ಬೀದಿಗೆ ಬಂದು ನಮ್ಮನ್ನ ಮಂತ್ರಿ ಮಾಡಿ ಅಂತ ಕೇಳ್ತಿದ್ದಾರೆ. ಅವ್ರು ಎಲ್ಲಿ ಕೇಳಬೇಕು ಅಲ್ಲಿ ಕೇಳ್ತಾ ಇಲ್ಲ. ಇವತ್ತು ಜನರ ಮುಂದೆ ಬೀದಿಗೆ ಬಂದು ನಮ್ಮನ್ನ ಮಂತ್ರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಿಯಂತ್ರಣ ಇಲ್ಲ ಪಾರ್ಟಿಯಲ್ಲಿ ಅನ್ನೋದು ಒಂದಾದ್ರೆ, ಇಷ್ಟು ದಿನ ನಾಯಕತ್ವದ ಹೊಡೆದಾಟ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಈಗ ಎಲ್ಲಾ ಶಾಸಕರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಮ್ಮನ್ನು ಮಂತ್ರಿ ಮಾಡಿ. ನಿಮ್ಮ ಪಾರ್ಟಿಯಲ್ಲಿ ಏನಾಗ್ತಾ ಇದೆ? ವೆರಿ ಗುಡ್ ಏನ್ ಹೇಳ್ತೀನಿ ಅಂದ್ರೆ, ಯಾರು ಬೀದಿಗೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ಬೀದಿಗೆ ಬಂದಿಲ್ಲ. ನೀವು ಮಾಧ್ಯಮದವ್ರು ಹೇಳಿದ್ದಾರೆ ಅಷ್ಟೇ ಹೊರತು ಮೀಟಿಂಗ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡೆಪ್ಯೂಟಿ ಮುಖ್ಯಮಂತ್ರಿ ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ಇಲ್ಲ ಕೇಳಿ ಇಲ್ಲ ಆ ರೀತಿ ಅಲ್ಲ. ಅದು ಇಂಟರ್ನಲ್ ಡೆಮಾಕ್ರಸಿ ಇದೆ. ನಮ್ದು ಬಿಜೆಪಿ ತರ ಅಲ್ಲ, ನಾಗಪುರದ ಸೂಚನೆ ಬರಬೇಕಾಗಿಲ್ಲ. ನಮ್ಮಲ್ಲಿ ಚರ್ಚೆ ಮಾಡ್ತಾರೆ, ಸಂವಾದ ಮಾಡ್ತಾರೆ, ಸಮಾಲೋಚನೆ ಮಾಡ್ತಾರೆ. ಆತರ ಸಮಾಲೋಚನೆ ಮಾಡಿ ಹೈಕಮಾಂಡ್ಗೂ ಮನವಿ ಮಾಡ್ತಾರೆ, ಮುಖ್ಯಮಂತ್ರಿಗಳಿಗೆ ಗೌರವ ಕೊಡ್ತಾರೆ ಅಂತ ಲೆಕ್ಕ. ಅದು ನಿಮಗೆ ಸೂಚನೆ ಲೆಕ್ಕಕ್ಕೆ ಇಲ್ಲ. ಕೇಳಿ, ಅಶೋಕ್ ಪಟ್ಟಣ ಯಾರ ಏನಾರ ಆಗಿ ಹಾಳಾಗಿ ಹೋಗ್ಲಿ ನಮ್ಮನ್ನು ಮಂತ್ರಿ ಮಾಡ್ರಿ ಅಂತ ಹೇಳಿದ್ರು. ಆ ದುದಿಲಿಲ್ಲ ಅವರು ನಮ್ಮ ಮಂತ್ರಿ ಮಾಡಿ ಅಂತ 2 ವರ್ಷಕ್ಕೆ ರೀಶಫಲ್ ಮಾಡ್ತೀವಿ ಅಂದ್ರು. ರೀಶಫಲ್ ಮಾಡ್ಲಿ, ಮಂತ್ರಿ ಆಗ್ಬೇಕು. ಅದ್ರಲ್ಲಿ ಯಾವ ರೀತಿಯ ತಪ್ಪಿಲ್ಲ. ಇವತ್ತು ಬಂದಿರತಕ್ಕಂಥದ್ದೇನು, ವಿಜೇಂದ್ರನ್ ಕಿತ್ತಾಕ್ತಾರಂತೆ, ನಾಳೆ ಯಾರನ್ನ ಸೇರಿಸ್ತಾರಂತೆ. ಅಶೋಕನ್ ಕಿತ್ತಾಕ್ತಾರಂತೆ, ನಾಳೆ ಯಾರನ್ನ ಸೇರಿಸ್ತಾರಂತೆ. ಪ್ರಾಬ್ಲಮ್ ಇಲ್ಲ ತರ. ನಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ. ಆಂತರಿಕ ಡೆಮಾಕ್ರಸಿ, ಇಂಟರ್ನಲ್ ಡೆಮಾಕ್ರಸಿ ನಮ್ಗೆ ಚೆನ್ನಾಗಿದೆ. ಯಾವಾಗ ಬೇಕಾದ್ರೂ ನಾವು ಸಮಾಲೋಚನೆ ಮಾಡಬೇಕಾದ್ರೆ ಮಾಡ್ತೀವಿ ಹೊರತು ನೇರವಾಗಿ RSS ಅಥವಾ ನಾಗಪುರದವ್ರು ಹೇಳಿದ ಸೂಚನೆ ಕೊಟ್ಟವ್ರನ್ನ ನಾವೇನು ಅಪಾಯಿಂಟ್ ಮಾಡಕ್ ಹೋಗೋದಿಲ್ಲ. ಇದು ವಾಸ್ತವ. ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ಕರ್ನಾಟಕವನ್ನು ಕೂಡ ಕಾಪಿ ಮಾಡ್ತಾ ಇರೋದು ಎಲ್ಲಾ ಬಿಜೆಪಿ ರಾಜ್ಯಗಳೇ ಹೊರತು ನಟರಾಜ್ ಗೌಡರು ಅಭಿವೃದ್ಧಿ ವಿಷಯ ಅಂತ ಹೇಳಿದ್ರು. ನಟರಾಜ್ ಗೌಡರ ಕಾಂಗ್ರೆಸ್ ಪಾರ್ಟಿಯ ಶಾಸಕರು ಬಜೆಟ್ ಬಗ್ಗೆ ಹೇಳಿದ್ದೇನು ಅಂತ ಒಂದ್ಸರಿ ಕೇಳ್ಕೊಂಬರೋಣ, ಮತ್ತೆ ನಾನು ಚರ್ಚೆ ಮುಂದುವರಿಸ್ತೀನಿ. ಒಂದ್ಸರಿ ಇಕ್ಬಾಲ್ ಹುಸೇನ್ ನಟರಾಜ್ ಗೌಡರು ಕೇಳಿಸಿ. ನನಗೆ ಸಮಾಧಾನ ಇಲ್ಲ. ನನಗೆ ಸಮಾಧಾನ ಇಲ್ಲ. ನನ್ನ ಕ್ಷೇತ್ರದ ಬಗ್ಗೆ ಸಾಕಷ್ಟು ನಾನು ಮುಖ್ಯಮಂತ್ರಿಯವರಿಗೆ ನಾನೇ ಖುದ್ದಾಗಿ ಬಕ್ಷಿಕೆರೆ ವಿಚಾರ ಇರ್ಬೋದು, ರಸ್ತೆ ಚರಂಡಿ ಇರ್ಬೋದು, ಸಾಕಷ್ಟು ವಿಚಾರದಲ್ಲಿ ನಮ್ಮ ಸಿಲ್ಕ್ ಒಂದು ರೀಲರ್ಸ್ ಪಾರ್ಕ್ ಬಗ್ಗೆ, ಮತ್ತು KMDC, ನಮ್ಮ KSMB ರೇಷ್ಮೆ, ಇವರೆಲ್ಲ ಹೋಗಿ ಮೈಕ್ರೋ ಫೈನಾನ್ಸ್ ಹಾಕಿ ಸಾಕಷ್ಟು ಜನ ಒದ್ದಾಡ್ತಾ ಇರುವಂಥದ್ದು. ಇವರೆಲ್ಲರೂ ಮನೇಲೇ ಇಂಡಸ್ಟ್ರಿ ಮಾಡಿಕೊಂಡು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ತೊಂದರೆ ಮಾಡ್ತಾ ಇರುವಂಥದ್ದು ಎಲ್ಲ ಗಮನಿಸಿ ನೋಡಿದಾರೆ ಎಲ್ಲರೂ ಅವ್ರನ್ನ. ನಮ್ಮ ರಾಮನಗರದ ಶಾಸಕರು ಇಕ್ಬಾಲ್ ಹುಸೇನ್ ಅವರು ಬಜೆಟ್ ಕಾಪಿಯನ್ನು ಅವ್ರಿಗೆ ಕಳ್ಸಿಕೊಡ್ತೀನಿ, ಚೆನ್ನಾಗಿ ಓದ್ತಾರೆ. ರಸ್ತೆ